ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಬೆಳಗಿನ ಜಾವ 6 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ರಂಗೋಲಿ ಬಿಟ್ಟು ನನ್ನ ಮಗನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಕೂರಿಸಿ ಮತ್ತು ನಾನು ಸ್ನಾನ ಮಾಡಿಕೊಂಡು ಅದಾದಮೇಲೆ ರೆಡಿಯಾಗಿ ದೇವ್ರ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದೆ. ಅಷ್ಟರಲ್ಲಿ ಕಿಟ್ಟಿಯವರು ಎದ್ದು ರೆಡಿ ಆದರು. ಈ ದಿನ ಏನು ಸ್ಪೆಷಲ್ ಅಂತಂದರೆ ಹುಣ್ಣಿಮೆ. ಅಂದರೆ ನಮ್ಮ ಮನೆ ದೇವ್ರ ನಂಜುಂಡೇಶ್ವರನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ ಈ ದಿನ. ಅದಕ್ಕೇ ಬೇಗ ಎದ್ದು ಹೊರಡ್ತಾ ಇದ್ದೀವಿ. ಅಲ್ಲಂತೂ ಯಾವಾಗಲೂ ರಶ್ ಇರುತ್ತೆ. ಇನ್ನು ಹುಣ್ಮೇಲಂತೂ ಕೇಳಂಗೆ ಇಲ್ಲ. ನಮ್ಮ ನಂಜುಂಡೇಶ್ವರನ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ? ಕರ್ನಾಟಕದ ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದಲ್ಲಿ ಕಪಿಲಾ ನದಿಯ ದಡದಲ್ಲಿ ನೆಲೆಗೊಂಡಿರುವ ಶ್ರೀ ನಂಜುಂಡೇಶ್ವರ ದೇವಾಲಯ ಭಾರತೀಯ ಶೈವ ಧರ್ಮದ ಮಹತ್ವದ ಕ್ಷೇತ್ರ. ಧಾರ್ಮಿಕ ನಂಬಿಕೆ, ಭಕ್ತಿ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಜನಪದ ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಈ ದೇವಾಲಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಈ ಕ್ಷೇತ್ರ ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಹಾಗೂ ಮೈಸೂರು ಒಡೆಯರ ಆಡಳಿತದ ವಿವಿಧ ಹಂತಗಳಲ್ಲಿ ದೇವಾಲಯ ಅಭಿವೃದ್ಧಿಗೊಂಡಿದೆ. ನಂಜುಂಡೇಶ್ವರ ಅನ್ನುವಂತಹ ಹೆಸರು ಹೇಗೆ ಉಗಮಗೊಂಡಿದ್ದು ಅಂದರೆ, ನಂಜುಂಡ ಎಂಬ ಪದ ಕನ್ನಡದ ನಂಜು ಅಂದರೆ ವಿಷ ಮತ್ತು ಉಂಡ ಅಂದರೆ ಸೇವಿಸಿದ ಎಂಬ ಪದಗಳಿಂದ ರೂಪುಗೊಂಡಿದೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಹಾಲಾಹಲ ವಿಷವನ್ನು ಶಿವನು ಲೋಕ ಕಲ್ಯಾಣಕ್ಕಾಗಿ ಸೇವಿಸಿದ್ರಂತೆ. ಹಾಗಾಗಿ ವಿಷವನ್ನು ಸೇವಿಸಿರುವಂತಹ ಶಿವನನ್ನು ನಂಜುಂಡೇಶ್ವರ, ಶ್ರೀಕಂಠ ಹಾಗೂ ನೀಲಕಂಠ ಅಂತ ಕರೀತಾರೆ. ಈ ದೇವಾಲಯದ ಸ್ಥಾಪನೆ ಬಗ್ಗೆ ಹೇಳೋದಾದರೆ, ಶಿವ ವಿಷಪಾನ ಮಾಡಿದ ನಂತರ ಇಲ್ಲಿ ಲಿಂಗ ರೂಪದಲ್ಲಿ ನಿಲ್ಲಿಸಿದ್ರು ಅನ್ನುವಂತಹ ಒಂದು ಪ್ರತೀತಿ ಇದೆ. ಅದರ ಜೊತೆಗೆ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದ ಶಿವ ಇಲ್ಲಿ ಪ್ರತ್ಯಕ್ಷನಾಗಿ ಭಕ್ತರ ರಕ್ಷಣೆಗೆ ನಿಲ್ಲಿಸಿದ್ರು ಅನ್ನುವಂತಹ ಇತಿಹಾಸ ಹಿನ್ನೆಲೆ ಕೂಡ ಇದೆ. ಈ ದೇವಾಲಯ ಕರ್ನಾಟಕದಲ್ಲೇ ಅತಿ ದೊಡ್ಡ ದೇವಾಲಯ ಅಂತ ಹೆಸರುವಾಸಿಯಾಗಿದ್ದು, ಭವ್ಯ ರಾಜಗೋಪುರ ಇದೆ, ವಿಶಾಲ ಪ್ರಾಕಾರ ಇದೆ, ನಂದಿ ಮಂಟಪ ಇದೆ, ಕಲ್ಲಿನ ಸುಂದರ ಸ್ತಂಭಗಳಿದ್ದಾವೆ, ಅಲಂಕೃತ ಶಿಲ್ಪಗಳು, ಉಪದೇವತೆಗಳ ಸನ್ನಿಧಿಗಳು ಎಲ್ಲ ಇದೆ. ಇದನ್ನು ಮೋಕ್ಷಪ್ರದ ಕ್ಷೇತ್ರ ಅಂತಲೂ ಕರೀತಾರೆ. ರೋಗ ನಿವಾರಣೆಗೆ ವಿಶೇಷ ಪೂಜೆಯನ್ನು ಮಾಡಿಸಲಾಗುತ್ತೆ. ರುದ್ರಾಭಿಷೇಕದ ವಿಶೇಷ ಮಹತ್ವ ಇದೆ. ಮಹಾಮೃತ್ಯುಂಜಯದ ಜಪ ಕೂಡ ಇಲ್ಲಿ ನಡೆಯುತ್ತೆ. ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಮಾಡೋದು ಇಲ್ಲಿನ ಸಂಪ್ರದಾಯ. ಹೀಗೆ ಹಲವಾರು ರೀತಿಯಲ್ಲಿ ನಂಜುಂಡೇಶ್ವರನ ದೇವಾಲಯ ವಿಶೇಷ ಸ್ಥಾನ ಪಡ್ಕೊಂಡಿದೆ. ನಾವು ದೇವಸ್ಥಾನಕ್ಕೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8 ಗಂಟೆ ಆಗಿಬಿಟ್ಟಿತ್ತು. ಕ್ಯೂನಲ್ಲಿ ನಿಂತ್ಕೊಂಡ್ವಿ. ಆದರೆ ಸಾಯಂಕಾಲವರೆಗೂ ನಾವಲ್ಲಿ ನಿಂತ್ಕೊಂಡ್ರು ನಮಗೆ ದರ್ಶನ ಆಗಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಯಿತು. ಯಾಕಂದರೆ ಅಷ್ಟೊಂದು ರಶ್ ಇತ್ತು. ಬೆಳಗಿನ ಜಾವ 2 ಗಂಟೆ 3 ಗಂಟೆಲೇ ಕ್ಯೂನಲ್ಲಿ ನಿಂತೋರಿದ್ದಾರೆ. ಅವ್ರಿಗೆ ಇನ್ನೂ ದರ್ಶನ ಆಗಿರಲಿಲ್ಲ. ಇನ್ನು ನಾವು ಮಕ್ಕಳನ್ನ ಕರ್ಕೊಂಡು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಬೇಗ ಬರೋಣ ನೆಕ್ಸ್ಟ್ ಹುಣ್ಣಿಮೆಗೆ ಅಂತ ಇಬ್ಬರು ಮಾತಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಹರಕೆ ಕಟ್ಟಿರೋ ಜನಗಳು, ಭಕ್ತರು ಉರುಳು ಸೇವೆಯನ್ನು ಮಾಡ್ತಾಯಿದ್ರು. ನಂದು ಒಂದು ಉರುಳು ಸೇವೆ ಹರಕೆ ಇದೆ. ಯಾವಾಗ ಅದನ್ನು ಕಂಪ್ಲೀಟ್ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ನೀವು ಹೀಗೆ ಯಾರೆಲ್ಲ ದರ್ಶನಕ್ಕೆ ಅಂತ ಬಂದು ಕ್ಯೂ ನೋಡಿ ಎದುರುಕೊಂಡು ಸುಸ್ತಾಗಿದ್ದೀರಾ ಅಂತ, ಹಾಗೆ ದರ್ಶನ ಮಾಡದೆ ಹೊರಗಡೆ ಬಂದಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲೇ ಹೊರಗಡೆನೇ ಎಷ್ಟೊಂದು ಜನ ಇದ್ದಾರೆ. ಇನ್ನು ಒಳಗಡೆ ಅಂತೂ ಮಾತಾಡೋಂಗೆ ಇಲ್ಲ. ನಾವು ತುಂಬ ಹತ್ತಿರದಲ್ಲಿರೋರೇ ಹೀಗೆ ಲೇಟಾಗಿ ಹೋಗ್ತೀವಿ. ಬೆಳಗ್ಗೆನೇ ಎಷ್ಟು ಜನ ಎಷ್ಟು ದೂರದಿಂದ ಬಂದಿರೋರು ಇರ್ತಾರೆ. ಅದೆಲ್ಲವೂ ಕೂಡ ಅವರು ನಂಜುಂಡೇಶ್ವರನ ಮೇಲೆ ಇಟ್ಟಿರುವಂತಹ ಭಕ್ತಿನೇ ಕಾರಣ ಅಂತ ಹೇಳ್ಬೋದು. ನಾವು ಸರಿ ಅಂತ ಒಂದು ಸೆಲ್ಫಿ ತೊಗೊಂಡ್ವಿ ಹೊರಗಡೆಯಿಂದನೇ. ಅದಾದಮೇಲೆ ಹೊರಗಡೆಯಿಂದನೇ ಕೈ ಮುಗಿದು ಒಂದು ದೀರ್ಘ ದಂಡ ನಮಸ್ಕಾರ ಹಾಕಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಳ್ಳೋಣ. ಯಾಕೆ ದರ್ಶನ ಆಗಲಿಲ್ಲ ರೀ? ನೀವು ಬೇಗ ಎದ್ದಿದ್ರಾ? ಆದರೆ ಎದ್ದೇಳಲಿಲ್ಲ. ಎಬ್ಸಿದ್ರೆ ಎಷ್ಟೇ ಎದ್ದೇಳಲಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ಎದ್ದು ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಖಾಲಿ ಹೊಟ್ಟೆಗೇ ಕುಡಿದ್ವಿ.
ಯಾಕಂದರೆ ಏನೂ ತಿಂಡಿ ತಿಂದಿರಲಿಲ್ಲ, ಟೀ ಕಾಫಿನೂ ಮುಟ್ಟಿರಲಿಲ್ಲ. ಹಾಗಾಗಿ ಎಳ್ನೀರು ಖಾಲಿ ಹೊಟ್ಟೆಗೆ ಕುಡಿದ್ರೆ ಒಳ್ಳೆಯದು ಅಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಅವ್ರ ಫ್ಯಾಮಿಲಿ ಡಾಕ್ಟ್ರು ಹೇಳಿದ್ರಂತೆ. ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ಎಳ್ನೀರು ಸ್ವೀಟ್ ಆಗಿತ್ತು ಅಂತ ಇಬ್ಬರು ತೊಗೊಂಡು ಕುಡಿದ್ವಿ, ಮತ್ತು ನಮ್ಮ ತ್ರಿಷಿಗೂ ಕುಡಿಸಿದ್ವಿ. ಬೇರೆ ರೀತಿಯ ಬೇಕ್ರಿ ಐಟಮ್ ಮತ್ತು ಕೃತಕ ಜ್ಯೂಸ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಎಳ್ನೀರು 100 ಪಟ್ಟು ಮೇಲು. ಸೊ ಹಾಗಾಗಿ ನೀವು ಆದಷ್ಟು ಕೂಡ ಆ ಜ್ಯೂಸ್ಗಳನ್ನ ಅವಾಯ್ಡ್ ಮಾಡಿ ಎಳ್ನೀರಿಗೆ ಅಡಿಕ್ಟ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ನನ್ನ ಹಸ್ಬೆಂಡ್ಗೆ ನನ್ನ ಕೈಯಾರೆ ಎಳ್ನೀರು ಕುಡಿಸ್ತಾ ಇದ್ದೀನಿ. ಈ ಥರ ನೀವೂ ಪ್ರೀತಿ ತೋರಿಸಿ ನಿಮ್ಮ ಪಾರ್ಟ್ನರ್ಗೆ. ಆಮೇಲೆ ಆ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿ ನೀವು ಅರ್ಧ ಪ್ರೀತಿನೂ ತೋರಿಸ್ದೆ, ಅರ್ಧ ಎಫರ್ಟು ಆಗದೆ ಆ ಕಡೆಯಿಂದನೇ ಎಫರ್ಟ್ ಬರಲಿ ಅಂತ ಅಂದ್ಕೊಳ್ಳೋದು ತಪ್ಪು. ಸೊ ನೀವು ಖುಷಿಯಾಗಿರಿ, ನಿಮ್ಮ ಜೊತೇಲಿ ಇರೋರ್ನೂ ಖುಷಿಯಾಗಿ ಇಟ್ಕೊಳ್ಳಿ. ಸೊ ಇದು ನನ್ನ ಕಡೆಯಿಂದ ಹೆಲ್ದಿ ರಿಲೇಷನ್ಶಿಪ್ ಮೇಂಟೈನ್ ಮಾಡೋಕ್ಕೆ ಒಂದು ಒಳ್ಳೆ ಚಿಕ್ಕ ಟಿಪ್ಸ್ ಅಂತ ಅಂದ್ಕೊಳ್ಳಿ. ಟಿಪ್ಸ್ ಜಾಸ್ತಿ ಆಯಿತು ಅಂತ ಬೈಕೊಬೇಡಿ. ಇದಾದಮೇಲೆ ಎಳ್ನೀರು ಕುಡಿದು ತಿಂದು ಆದಮೇಲೆ ಸರಿ ಅಂತ ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ನಮ್ದೊಂದು ಫೇವ್ರೆಟ್ ಹೋಟೆಲ್ ಕಂಡು ಮಾಡಿದ್ಯಾ. ಚಪಾತಿ ಚಪಾತಿ ಬಂತು. ಚನ್ನಬಸವೇಶ್ವರ ಭವನ್ ಅಂತ, ಅಲ್ಲಿ ಚಪಾತಿ ಸ್ಪೆಷಲ್. ಅಲ್ಲಿ ಹೆಂಗೆ ಅಂದರೆ ಒಂದು ಚಪಾತಿನೇ ತಿನ್ನೋಕ್ಕಾಗಲ್ಲ ನಮಗೆ, ಎಷ್ಟೇ ಹಸುವಾಗಿದ್ರೂ ಆ ಥರ ಇರುತ್ತೆ ಚಪಾತಿ. ಸೊ ನಾವು ಆರ್ಡರ್ ಮಾಡಿದ್ಮೇಲೆ ಚಪಾತಿ ತಂದು ಕೊಟ್ಟರು. ಹಾಗೂ ಈಗ ಒಂದು ಚಪಾತಿ ತಿಂದು ಮುಗಿಸಿ ಬಂದ್ವಿ ಹೊರಗಡೆ. ಸರಿ ಅಂತ ನಾವು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಕಿಟ್ಟಿ ಹೇಳಿದ್ರು ಇನ್ನೊಂದು ಶಿವನ ದೇವಸ್ಥಾನ ಇದೆ, ಇದೇ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗೋಣ, ಹೇಗಿದ್ರು ನಂಜುಂಡೇಶ್ವರನ ದರ್ಶನ ದೇವಸ್ಥಾನದಲ್ಲಿ ಆಗಲಿಲ್ವಲ್ಲ ಅಂತ ಹೇಳಿದ್ರು. ನನಗೂ ಸರಿ ಅನ್ನಿಸ್ತು, ಅದಕ್ಕೆ ಹೋದ್ವಿ. ಈ ದೇವಸ್ಥಾನ ಇರೋದು ಚಿಕ್ಕಯ್ಯನ ಚಿತ್ರ ಅನ್ನೋ ಗ್ರಾಮದಲ್ಲಿ. ಅದು ನಂಜನಗೂಡು ಟು ಮೈಸೂರಿಗೆ ಹೋಗೋ ದಾರಿನಲ್ಲೇ ಇರೋದು. ಈ ದೇವಾಲಯದಲ್ಲಿ ಶಿವನು ಪ್ರಸನ್ನ ಮೂರ್ತಿಯಾಗಿ ಕಾಣಿಸ್ಕೊತಾರೆ. ಈ ದೇವಾಲಯವು ಕೂಡ ನಂಜನಗೂಡು ನಂಜುಂಡೇಶ್ವರನ ದೇವಾಲಯದ ಆಡಳಿತ ಮಂಡಳಿಗೆ ಒಳಪಟ್ಟಿರುತ್ತೆ. ಈ ದೇವಾಲಯ ಕೂಡ ತುಂಬ ಪ್ರಶಾಂತವಾದ ವಾತಾವರಣ ಇದೆ. ಈ ದೇವಾಲಯದ ಇತಿಹಾಸ ಮತ್ತು ಸ್ಥಾಪನೆಯ ಬಗ್ಗೆ ಅಷ್ಟು ನಿಖರ ಮಾಹಿತಿ ಎಲ್ಲೂ ಕೂಡ ದೊರೆತಿಲ್ಲ. ಅಂದರೆ ನಂಜನಗೂಡು ಸುತ್ತಮುತ್ತ ಸುಮಾರು ದೇವಾಲಯಗಳು ಹೀಗೆ ಕಂಡು ಬಂದಿದ್ದಾವೆ. ಶಿವನ ದೇವಸ್ಥಾನ ಅಲ್ಲೇ ಅಕ್ಕಪಕ್ಕ ತುಂಬಾ ಇದ್ದಾವೆ, ಅದರಲ್ಲಿ ಇದು ಕೂಡ ಒಂದು. ಈ ದೇವಸ್ಥಾನ ತುಂಬಾ ವಿಶಾಲವಾಗಿದೆ, ಅದರ ಜೊತೆಗೆ ನಿಶಬ್ದತೆಯಿಂದ ಕೂಡಿದೆ. ಇಲ್ಲಿ ಸೋಮವಾರ, ಮಹಾಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೀತವೆ. ಇಲ್ಲಿ ಶಿವನ ಮತ್ತು ಪಾರ್ವತಿ ಅಮ್ಮನ ದರ್ಶನವನ್ನು ಮಾಡಿ ನಾವು ಹೊರಗಡೆ ಬಂದ್ವಿ. ನೀವು ಕೂಡ ಈ ದೇಗುಲಕ್ಕೆ ವಿಸಿಟ್ ಮಾಡಬೇಕು ಅಂತಂದರೆ ನಂಜನಗೂಡಿಂದ 5 ಕಿಲೋಮೀಟರ್ ಅಷ್ಟೇ ಚಿಕ್ಕಯ್ಯನ ಚಿತ್ರ ಗ್ರಾಮದಲ್ಲಿ ಈ ದೇವಾಲಯ ಇದೆ. ರೋಡ್ ಸೈಡ್ ಇರೋದ್ರಿಂದ ನಿಮಗೆ ಕಂಡುಹಿಡಿಯೋಕೆ ಕಷ್ಟ ಆಗಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಿ. ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಆ್ಯಂಡ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.